ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ಕಾರರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇದೀಗ ತಾನೇ ಬ್ರೇಕಿಂಗ್ ನ್ಯೂಸ್ ಇದೆ. ಇಂದು ನಡೆದಂತಹ KTET ಕರ್ನಾಟಕ TET ಎಕ್ಸಾಮ್ಗೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳನ್ನು ಅಧಿಕೃತವಾಗಿ ಇಲಾಖೆ ಹೊರಡಿಸಿದೆ. ನೋಡಿ, ಆಕ್ಷೇಪಣೆ ಸಲ್ಲಿಸೋಕೆ ಅಭ್ಯರ್ಥಿಗಳಿಗೆ ಸೂಚನೆ ನೀಡಲಾಗಿದೆ. ದಿನಾಂಕ 7/12/2025 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆ ಪತ್ರಿಕೆ 1 ಪತ್ರಿಕೆ 2 ಇವತ್ತು ಬೆಳಿಗ್ಗೆ ಪತ್ರಿಕೆ 1 ಮತ್ತು ಮಧ್ಯಾಹ್ನ ಪತ್ರಿಕೆ 2 7/12/2025 ಸಂಜೆ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳ ಆಕ್ಷೇಪಣೆಯನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸಬೇಕಾಗಿದೆ. ಪತ್ರಿಕೆ 1 ಮತ್ತು ಪತ್ರಿಕೆಗೆ 2ಕ್ಕೆ ಸಂಬಂಧಪಟ್ಟಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಯಾವಾಗ 9 ರಿಂದ 12ರವರೆಗಿದೆ. 9, 10 ಮತ್ತು 11 ಮತ್ತು 12ನೇ ದಿನಾಂಕದವರೆಗೆ ನಿಮಗೆ ಆಕ್ಷೇಪಣೆ ಸಲ್ಲಿಸೋಕೆ 5:30ರವರೆಗೆ ಅವಕಾಶ ಇದೆ. ಕೀ ಉತ್ತರಗಳ ಆಕ್ಷೇಪಣೆಯನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕಾಗಿದೆ. ಜೊತೆಗೆ ಯಾವುದೇ ವಿಧಾನದಲ್ಲಿ ಬೇರೆ ಆಫ್ಲೈನ್ ವಿಧಾನದಲ್ಲಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಸಲ್ಲಿಸುವಂತಹ ಒಂದು ಅವಕಾಶ ಇರುವುದಿಲ್ಲ. ತಮ್ಮ ಅಭ್ಯರ್ಥಿಗಳು ತಮ್ಮ ಅರ್ಜಿ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಸ್ಕೂಲ್ ಎಜುಕೇಶನ್ ಕರ್ನಾಟಕ.gov.in ನಲ್ಲಿ ನೀಡಿರುವಂತಹ ಲಿಂಕ್ ಅನ್ನು ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP-ಯನ್ನು ನಮೂದಿಸಿದ ನಂತರ ಆಕ್ಷೇಪಣೆ ಸಂಬಂಧಪಟ್ಟಂತೆ ವೆಬ್ ಪೇಜ್ ತೆರೆದುಕೊಳ್ಳುತ್ತೆ. ಅಭ್ಯರ್ಥಿಯು ಸಲ್ಲಿಸುವಂತಹ ಆಕ್ಷೇಪಣೆಗಳಿಗೆ ಅಧಿಕೃತ ಆಧಾರಗಳು ಇರಬೇಕು, ದಾಖಲೆಗಳು ಇರಬೇಕು. ವಿಶೇಷವಾಗಿ ಯಾರಿಗೆಲ್ಲ ಒಂದು ಕ್ವಶನ್ಸ್ ಅಲ್ಲಿ ಆನ್ಸರ್ಸ್ ಅಲ್ಲಿ ಏನು ತಪ್ಪಿದೆಯೋ ಆಗ ನೀವು ಗೌರ್ಮೆಂಟ್ ಅಥರೈಟೆಡ್ ಬುಕ್ಸ್ಗಳನ್ನ ರೆಫರೆನ್ಸ್ ಅಲ್ಲಿ ನೀವು ಅವರಿಗೆ ಸಲ್ಲಿಕೆ ಮಾಡಿದ್ರೆ ಮಾತ್ರ ಅದು ಏನೋ ಅವರ ಆಕ್ಷೇಪಣೆಗಳಿಗೆ ಒಂದು ವೇಟೇಜ್ ಬರುತ್ತೆ. ಹಾಗಾದಾಗ ಮಾತ್ರ ನಿಮ್ಮ ಆಕ್ಷೇಪಣೆಗಳನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಸೂಕ್ತ ಆಧಾರ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಯಾವುದೇ ಕಾರಣಕ್ಕೂ ಅವರು ಪರಿಗಣಿಸೋದಾಗುವುದಿಲ್ಲ. ಜೊತೆಗೆ ಆಧಾರ ಮತ್ತು ದಾಖಲೆಗಳಿಗೆ ಸಂಬಂಧಪಟ್ಟಂತೆ 500 KB ಒಳಗೆ ಇರಬೇಕು. ವಿಷಯಕ್ಕೆ ಸಂಬಂಧಿಸಿದ ಅಸಂಬದ್ಧ ದಾಖಲೆಗಳನ್ನ ಚಿತ್ರಗಳನ್ನು ಅಪ್ಲೋಡ್ ಮಾಡಿದರೆ ಅಂತ ಅಭ್ಯರ್ಥಿಗಳ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು. ಯಾವುದು ಇದೆಯೋ ಅಷ್ಟು ಮಾತ್ರ ನೀವು ಮಾಹಿತಿಯನ್ನ ಅದರಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಇನ್ನು ಜರ್ನಲ್ಸು, ಮ್ಯಾಗಝಿನ್ಸು, ಸ್ವತಂತ್ರ ಪ್ರಕಾಶಕರ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್, ವಿಕಿಪೀಡಿಯಾ, ಗೂಗಲ್ ಇವೆಲ್ಲ ಕೂಡ ಯಾವುದೇ ಕಾರಣಕ್ಕೂ ವಿಡಿಯೋ, ದಿನಪತ್ರಿಕೆ ಲೇಖನ ಆಧಾರದ ಮೇಲೆ ದಾಖಲೆಗಳನ್ನು ಪರಿಗಣಿಸುವುದಿಲ್ಲ. ಅವರು ಅಧಿಕೃತ ಸರ್ಕಾರದಿಂದ ಪ್ರಕಟಿತಗೊಂಡ ಪಠ್ಯಪುಸ್ತಕಗಳು ಮತ್ತು ಹ್ಯಾಂಡ್ ಬುಕ್ಗಳ ಆಧಾರದಲ್ಲಿ ಮಾತ್ರ ಅವರ ಆಕ್ಷೇಪಣೆಗಳನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿದಂತಹ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು. ತಜ್ಞರ ತಂಡವು ನೀಡುವಂತಹ ಉತ್ತರವೇ ಅಂತಿಮ ಆಗಿರುತ್ತೆ ಸ್ನೇಹಿತರೆ. ಜಂಟಿ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ನೀಡಲಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಕೀ ಆನ್ಸರ್ಸ್ ಆಫ್ ಪೇಪರ್ 1 ಸಂಬಂಧಪಟ್ಟಂತೆ ಕೀ ಆನ್ಸರ್ ಅನ್ನು ಇಲ್ಲಿ ಕೆಳಗೆ ಕೊಡಲಾಗಿದೆ. ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಪೇಪರ್ 1 ಇಲ್ಲೆಲ್ಲ ಇದೆ ನೋಡಿ. ಕನ್ನಡ, ಇಂಗ್ಲಿಷ್, ಉರ್ದು ಇಲ್ಲೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಹಾಗೇನೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಲ್ಯಾಂಗ್ವೇಜ್ 2 ಇದೆ. ಹಾಗೇನೆ ಪಾರ್ಟ್ 3 ಇದೆ. ಇಲ್ಲೆಲ್ಲ ನೀವು ನೋಡ್ಬೋದು ಸ್ನೇಹಿತರೆ. ಎಷ್ಟು ಸ್ಪೀಡಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ನನಗನ್ಸುತ್ತೆ ಈ ತಿಂಗಳ ಒಳಗಾಗಿ ಎಲ್ಲ ಒಂದು ಪ್ರೊಸೆಸ್ ಅನ್ನು ಮುಗಿಸಿ ಸರ್ಟಿಫಿಕೇಟ್ ಅನ್ನು ನೀಡುವಂತಹ ಒಂದು ಪ್ರಯತ್ನ ಕೂಡ ಇವರು ಮಾಡ್ತಾರೆ ಅಂತ ಭರವಸೆ ಇದೆ. ಈಗಾಗಲೇ ನಾವು ನೋಡಿದ್ವಿ KCET ಸಂಬಂಧಪಟ್ಟಂತೆ ಒಂದು ತಿಂಗಳು ಇದು ಪಾರ್ಟ್ 2 ಸಂಬಂಧಪಟ್ಟ ಪೇಪರ್ 2 ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಈ ಒಂದು ಕೀ ಉತ್ತರಗಳನ್ನ ಪಡಿಬೇಕಾದ್ರೆ ಅಧಿಕೃತ ವೆಬ್ಸೈಟ್ ನಲ್ಲಿ ನೀವು ಪಡಿಬಹುದಾಗಿದೆ. ಇಲ್ಲ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ನಾನು PDF ಹಾಕಿರ್ತೀನಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗಿಬಿಟ್ಟು ಅಪ್ಡೇಟ್ ಅನ್ನ PDF ಅನ್ನ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ನೋಡಿ, ಒಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಇಲಾಖೆ. ಹಾಗಾಗಿ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ನೀವೆಲ್ಲ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ರಿಸಲ್ಟ್ ಅಥವಾ ಕಮೆಂಟ್ ನಿಮ್ಮ ಒಂದು ಮಾರ್ಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.